ಹಲೋ ವಿದ್ಯಾರ್ಥಿ ಮಿತ್ರರೇ, ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ಸೆಷನಲ್ಲಿ ನಾವು ಸೆಟ್ ಆಫ್ ನಂಬರ್ಸ್ ನಿನ್ನೇನು ಮಾಡಿದ್ದೀವಿ, ನಿನ್ನೆ ಕ್ಲಾಸಲ್ಲಿ ಸೆಟ್ ಆಫ್ ನಂಬರ್ಸ್ದು ಪ್ರತಿಯೊಂದು ಸೆಟ್ಟನ್ನು ನಾವು ನೋಡ್ತಾ ಸಾಗಿದ್ದೀವಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಅದರ ಮೇಲೆ ಬರುವ MCQ ಕ್ವಶನ್ಸನ್ನು ನೋಡುವ. ಬೇಸಿಕ್ ಆಗಿ ಬರುವಂಥದ್ದು ಇಂಥ ಕ್ವಶನ್ಸು ನಿಮಗೆ PSTR ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಓಕೆ, ಸೊ ಅದರಲ್ಲಿ ಮೊದಲನೇ ಕ್ವಶನನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ, ಮುಂದೆ ಬರುವ PSTR, GPSTR, HSTR ಎಕ್ಸಾಮ್ದು ಏನೇ ಕ್ವಶನ್ಸ್ ಇದ್ರೂ ಮ್ಯಾಥ್ಸ್. ಓಕೆ, ಮುಂದೆ ಹೋಗ್ತಾ ಬೇರೆ ಬೇರೆ ವಿಷಯ ತೆಗೆದುಕೊಳ್ಳೋಣ. ಸೊ ಈಗ ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ಅಲರ್ಟ್ನೆಸ್ ಆಗುವ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡುವ. ಸೊ ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ ನೋಡಿ ಏನಿದೆ, ರೈಟ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ನ್ಯಾಚುರಲ್ ನಂಬರ್. ಕೆಳಗಿನವುಗಳಲ್ಲಿ ಏನು ಆಪ್ಷನ್ ಕೊಟ್ಟಿದ್ದಾನೋ ಸಂಖ್ಯೆಯನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಯಾವ ನಂಬರು ನ್ಯಾಚುರಲ್ ನಂಬರ್ ಆಗಿದೆ ಅಂತ ಕೇಳಿದ್ದಾನೆ. ನ್ಯಾಚುರಲ್ ನಂಬರ್ ಅಂದರೆ ಏನ್ರಿ? ನ್ಯಾಚುರಲ್ ನಂಬರ್ ಅಂದರೆ ನೈಸರ್ಗಿಕ ಸಂಖ್ಯೆಗಳು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಹೇಳ್ತೀನಿ. ಓಕೆ, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ನೈಸರ್ಗಿಕ ಸಂಖ್ಯೆಗಳು. ಓಕೆ, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವುದು ನೈಸರ್ಗಿಕ ಸಂಖ್ಯೆ ಅಂತ ಕೇಳಿದ್ದಾನೆ. ಓಕೆ, -3 ಆಗುತ್ತಾ? ಇಲ್ಲ. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿ ಹಿಡಿದು 1 2 3 ಆ್ಯಂಡ್ ಸೊ ಆನ್, ಹೌದಲ್ವಾ? ಸೊ ಜೀರೋ ಇದೇನಾಗುತ್ತೆ, -3 ಏನಾಗುತ್ತೆ, ಇಂಟೀಜರ್ ಆಗುತ್ತೆ, ಸರಿ ಅಲ್ವಾ? ಪೂರ್ಣಾಂಕ ಸಂಖ್ಯೆ ಆಗುತ್ತೆ. 0 ಏನಾಗುತ್ತೆ, ಹೋಲ್ ನಂಬರ್ ಅಂದರೆ ಪೂರ್ಣ ಸಂಖ್ಯೆ ಆಗುತ್ತೆ, ಹೋಲ್ ನಂಬರ್ ಆಗುತ್ತೆ. 7, ರೈಟ್. 1 ಹಿಡಿದು ಮುಂದಿಂದೆಲ್ಲ ಅಂದ್ರೆ 1 2 3 4 5 6 7 ಈಸ್ ವಾಟ್? ನ್ಯಾಚುರಲ್ ನಂಬರ್, ನೈಸರ್ಗಿಕ ಸಂಖ್ಯೆ ಆಗುತ್ತೆ. -1 ಏನಾಗುತ್ತೆ? -1 ಕೂಡ ಇಂಟಿಜರೇ ಆಗುತ್ತೆ, ಅಂದರೆ ಪೂರ್ಣಾಂಕ ಸಂಖ್ಯೆ ಆಗುತ್ತೆ, ಹೌದಲ್ವಾ? ಸೊ ಆಪ್ಷನ್ ಯಾವುದಾಯ್ತು ಸ್ನೇಹಿತರೆ? ಇಲ್ಲಿ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಓಕೆ, ಕ್ವಶನ್ ನಂಬರ್ 2 ನೋಡುವ. ದಿ ಸೆಟ್ ಆಫ್ ಹೋಲ್ ನಂಬರ್ ಈಸ್, ನಮ್ಗೆ ಗೊತ್ತು ಹೋಲ್ ನಂಬರ್ ಅಂದ್ರೆ ಏನು? ಹೋಲ್ ನಂಬರರ ಗಣ. ಹೋಲ್ ನಂಬರನ್ನು ನಾವು W ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ಹೋಲ್ ನಂಬರ್ ಸ್ಟಾರ್ಟ್ ಆಗೋದು ಯಾವುದು, ಎಲ್ಲಿಂದ, ಯಾವ ಸಂಖ್ಯೆಯಿಂದ? 0 ಇಂದ. 0 1 2 3 ಆ್ಯಂಡ್ ಸೊ ಆನ್. ಯಾವುದಿದೆ ಇಲ್ಲಿ? 1 2 3 1 ಇಂದ ಸ್ಟಾರ್ಟ್ ಆದರೆ ಇದು ಯಾವ ಸೆಟ್ ಆಫ್ ನಂಬರ್ಸು? ಇದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸು, ಬರೋಬರ್, ನೈಸರ್ಗಿಕ ಸಂಖ್ಯೆಯ ಗಣ. ಇಲ್ಲಿದೆ ನೋಡಿ 0 1 2 3. 0 ಇಂದ ಸ್ಟಾರ್ಟ್ ಆಗೋ ಗಣ ಯಾವುದು? ಹೋಲ್ ನಂಬರ್ಸ್. ಆಪ್ಷನ್ ಸೆಕೆಂಡ್ ಈಸ್ ರೈಟ್. ಓಕೆ, ಆಪ್ಷನ್ ಬಿ ಈಸ್ ರೈಟ್. ಹಾಗೆ ನಮಗೆ ಎಕ್ಸ್ಟ್ರಾ ನಾಲೆಜ್ ಇರಲಿ ಅಂತ ಮುಂದೆ ನೋಡುವ. -1 -2 -3 ಇದೇನು ಬಂತು? -1 -2 -3 ಅಂದರೆ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್. ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಅಥವಾ ನೆಗೆಟಿವ್ ಇಂಟಿಜರ್ಸ್ ಆಗುತ್ತೆ ಬಿಡಿ, ಆದರೆ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ -1 -2 -3. ಓಕೆ, ಸೊ 1 2 3 ಅಂದರೆ ಇದು ಯಾವ ಸೆಟ್ಟು? ಸೆಟ್ ಆಫ್ ವಾಟ್? ಆಡ್ ನಂಬರ್ಸ್. ನಿನ್ನೆ ಎಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಎಲ್ಲ ಆಡ್ ನಂಬರ್ಸ್ ನೋಡಿದ್ದೀವಿ, ಈವನ್ ನಂಬರ್ಸ್ ನೋಡಿದ್ದೀವಿ, ಪ್ರೈಮ್ ನಂಬರ್ಸ್ ನೋಡಿದ್ದೀವಿ, ಕಂಪೋಸಿಟ್ ನಂಬರ್ಸ್ ನೋಡಿದ್ದೀವಿ, ನ್ಯಾಚುರಲ್ ನಂಬರ್ಸ್ ನೋಡಿದ್ದೀವಿ, ಹೋಲ್ ನಂಬರ್ಸ್ ನೋಡಿದ್ದೀವಿ, ಇಂಟೀಜರ್ಸ್ ನೋಡಿದ್ದೀವಿ, ಸರಿ ಅಲ್ವಾ? ರ್ಯಾಷನಲ್ ನೋಡಿದ್ದೀವಿ, ಇರ್ಯಾಷನಲ್ ನೋಡಿದ್ದೀವಿ, ಕಾಂಪ್ಲೆಕ್ಸ್ ನೋಡಿದ್ದೀವಿ, ರಿಯಲ್ ನೋಡಿದ್ದೀವಿ, ಇಷ್ಟೆಲ್ಲ ನೋಡಿದ್ದೀವಿ. ಓಕೆ, 1 1 3 5 ಅಂದ್ರೇನು? ವಿಷಮ ಸಂಖ್ಯೆಗಳ ಗಣ. ವಿಷಮ ಸಂಖ್ಯೆಗಳ ಗಣವನ್ನು ಇಂಗ್ಲೀಷ್ನಲ್ಲಿ ಏನಂತೀವಿ ನಾವು? ಸೆಟ್ ಆಫ್ ಆಡ್ ನಂಬರ್ಸ್. ಓಕೆ, ಪ್ರತಿಯೊಂದನ್ನು ನಾವು ತಿಳಿತಾ ಸಾಗುವ ಸ್ನೇಹಿತರೆ. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗುವ. ಥರ್ಡ್ ಕ್ವಶನ್ ಏನಿದೆ, ರೈಟ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆನ್ ಇಂಟೀಜರ್. ಕೆಳಗಿನವುಗಳಲ್ಲಿ ಯಾವುದು ಪೂರ್ಣಾಂಕ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾನೆ. ಓಕೆ, -5 ಏನಿದೆ? ಇಂಟೀಜರ್ ಇದೆ, ಹಾಗಾಗಿ ಆಗೋದಿಲ್ಲ. ಇಂಟೀಜರ್ ಯಾವುದಿಲ್ಲ ಅಂತ ಕೇಳಿದ್ದಾನೆ. ಇದು -5 ಏನು? ಇಂಟೀಜರ್ ಆಗಲ್ಲ. 0 ಇದೇನಿದೆ? ಹೋಲ್ ನಂಬರಲ್ಲಿ ಬರುತ್ತೆ. ಹೋಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ವಾಟ್? ಇಂಟೀಜರ್, ಸರಿ ಅಲ್ವಾ? ಹಾಗಾಗಿ 0 ಕೂಡ ಬರೋದಿಲ್ಲ. 0 ಇದೇನಾಗುತ್ತೆ? ಇಂಟೀಜರ್ ಆಗುತ್ತೆ. ಏಕೆ? 0 ಇಲ್ಲಿ ಬರುತ್ತೆ, ಹೋಲ್ ನಂಬರಲ್ಲಿ ಬರುತ್ತಲ್ವಾ? ಸೊ ಹೋಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಇಂಟೀಜರ್. ಹಾಗಾಗಿ 0 ಕೂಡ ಏನಾಗುತ್ತೆ? ಹೋಲ್ ನಂಬರಲ್ಲಿ ಬರೋದ ಕಾರಣ ಹೋಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ಇಂಟೀಜರ್ ಆಗಿರೋ ಕಾರಣ ಇದು ಕೂಡ ಬರೋದಿಲ್ಲ. 9 ಯಾವುದು? ನ್ಯಾಚುರಲ್ ನಂಬರ್. ಇಸ್ ಇಟ್ ದ್ಯಾಟ್? ನೋಡಿ, ನ್ಯಾಚುರಲ್ ನಂಬರು ಸಬ್ಸೆಟ್ ಆಫ್ ಹೋಲ್ ನಂಬರ್.
ಹೋಲ್ ನಂಬರ್ ಇಸ್ ಸಬ್ಸೆಟ್ ಆಫ್ ಇಂಟೀಜರ್. ಆಟೋಮೆಟಿಕ್ ಆಗಿ ಏನಾಯ್ತು, ಈ ನ್ಯಾಚುರಲ್ ನಂಬರ್ ಏನಾಗುತ್ತೆ, ಇಂಟೀಜರ್ ಆಗುತ್ತೆ. 9 ಕೂಡ ಬರೋದಿಲ್ಲ. ಹಾಗಾದರೆ 2.5 ಏನಾಯ್ತು, 2.5 ಪಾಯಿಂಟ್ ಬಂದರೆ ಏನಾಗೋದಿಲ್ಲ, ಇದು ಇಂಟೀಜರ್ ಆಗೋದಿಲ್ಲ. ಇಂಟೀಜರ್ ಆಗೋದಿಲ್ಲ ಅಂದರೆ ಈಗ 5/2 ಅಂತ ಬರಿತೀನಿ ನಾನು. 5/2 ಅಂದರೆ ಭಾಗ ಹೊಡ್ರಿ, 2 2 4 ಕರೆಕ್ಟಾ. 2 2 4, 5ರಲ್ಲಿ 4 ಕಳೆದ್ರೆ 1 ಬಂತು. ಓಕೆ, ಪಾಯಿಂಟ್ ತೊಗೊಂಡ್ರೆ 1 ಇದ್ದಿದ್ದು ಎಷ್ಟಾಯಿತು, 10 ಆಯಿತು. 2 1 2, 5 2.5. ಈಗ 5/2 ಅಂದ್ರೆ ಏನು, ರ್ಯಾಷನಲ್ ನಂಬರ್. ಏಕೆ, P/Q ಫಾರ್ಮಲ್ ಇದೆಯಲ್ಲ, ಸೊ P/Q ಫಾರ್ಮಲ್ ಇದ್ರೆ ಇದೇನಾಯಿತು, ರ್ಯಾಷನಲ್ ನಂಬರ್ ಆಯಿತು. ಇದು ರ್ಯಾಷನಲ್ ನಂಬರ್ ಆಗಿರೋದ್ರಿಂದ ಇದೇನಾಗಂಗಿಲ್ಲ, ಈ 2.5 ಇಂಟೀಜರ್ ಆಗೋದಿಲ್ಲ. ಹಾಗಾದರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಯಿತು, ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ನೋಡುವ, ರ್ಯಾಷನಲ್ ನಂಬರ್ಸ್ ಇನ್ಕ್ಲೂಡ್. ರ್ಯಾಷನಲ್ ನಂಬರ್ ಇನ್ಕ್ಲೂಡ್ಸ್ ಏನೋ ಓನ್ಲಿ ಇಂಟೀಜರ್ ಅಲ್ಲ, ಬರೀ ಇಂಟೀಜರ್ನ ಫಾಲೋ ಮಾಡುತ್ತಾ, ಇಲ್ಲ. ಓನ್ಲಿ ಫ್ರ್ಯಾಕ್ಷನ್ನ ಫಾಲೋ ಮಾಡುತ್ತಾ, ಇಲ್ಲ. ನಂಬರ್ಸ್ ದ್ಯಾಟ್ ಕ್ಯಾನ್ ಬಿ ರಿಟನ್ ಆಸ್ P/Q ಆ್ಯಂಡ್ Q ಇಸ್ ನಾಟ್ ಈಕ್ವಲ್ಸ್ ಟು 0. ರ್ಯಾಷನಲ್ ನಂಬರು ಏನು ಇನ್ಕ್ಲೂಡ್ ಮಾಡುತ್ತೆ, ರ್ಯಾಷನಲ್ ನಂಬರ್ is denoted by what, capital Q, and it is written and its form is what, P/Q, but Q is not equals to 0. ಹಾಗಾಗಿ ಆಪ್ಷನ್ ಸಿ ಏನಾಯ್ತು ಇಲ್ಲಿ, ರೈಟ್ ಆಪ್ಷನ್ ಆಯಿತು. ಬರೀ ರ್ಯಾಷನಲ್ ನಂಬರಲ್ಲಿ, ರ್ಯಾಷನಲ್ ನಂಬರ್ ಅಂದ್ರೆ ಏನು, ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳಲ್ಲಿ ಅದು ಹೆಂಗಿರುತ್ತೆ, ಭಾಗಲಬ್ಧ ಸಂಖ್ಯೆ ಯಾವ ಫಾರ್ಮಲ್ಲಿ ಇರುತ್ತೆ, P/Q ಫಾರ್ಮ್ ಇರುತ್ತೆ. Q is not equals to 0. ಮತ್ತು ಬರೀ ಹೋಲ್ ನಂಬರನ್ನೇ ಕ್ಯಾರಿ ಮಾಡುತ್ತಾ, ಇಲ್ಲ. ಓನ್ಲಿ ಫ್ರ್ಯಾಕ್ಷನನ್ನು ಕ್ಯಾರಿ ಮಾಡುತ್ತಾ, ಇಲ್ಲ. ಓನ್ಲಿ ಇಂಟೀಜರ್ನ ಕ್ಯಾರಿ ಮಾಡುತ್ತಾ, ಇಲ್ಲ. ಈ ರ್ಯಾಷನಲ್ ನಂಬರ್ ಅಂದರೆ ಇದರಲ್ಲಿ ಹೋಲ್ ನಂಬರು ಬರುತ್ತೆ, ಫ್ರ್ಯಾಕ್ಷನ್ನೂ ಬರುತ್ತೆ, ಇಂಟೀಜರು ಬರುತ್ತೆ. ಆದರೆ ಓನ್ಲಿ ಬರೀ ಇಂಟೀಜರ್ ಬರುತ್ತಾ, ಇಲ್ಲ, ಅದಕ್ಕೆ ಇಲ್ಲ. ಬರೀ ಫ್ರ್ಯಾಕ್ಷನ್ ಬರುತ್ತಾ, ಇಲ್ಲ. ಬರೀ ಹೋಲ್ ನಂಬರ್ಸ್ ಬರುತ್ತಾ, ಇಲ್ಲ. ಸರಿ ಅಲ್ವಾ. ಸೊ ಹಾಗಾಗಿ ಯಾವ್ದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಇರ್ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ಕೆಳಗಿನವುಗಳಲ್ಲಿ ಯಾವುದು ಇರ್ರ್ಯಾಷನಲ್ ನಂಬರ್ ಅಲ್ಲ ಅಂತ ಕೇಳಿದ್ದಾನೆ. ಇರ್ರ್ಯಾಷನಲ್ ನಂಬರ್ ಅಂದರೆ ಗೊತ್ತು, ಇರ್ರ್ಯಾಷನಲ್ ನಂಬರ್ ಫಾರ್ಮುಲಾ ಏನಿದೆ, ಇಟ್ ಈಸ್ ನಾಟ್ ಇನ್ ದಿ ಫಾರ್ಮ್ ಆಫ್ ರ್ಯಾಷನಲ್. ಇರ್ರ್ಯಾಷನಲ್ ಫಾರ್ಮ್ ಅಂದ್ರೆ ಏನು, ಇರ್ರ್ಯಾಷನಲ್ ಅಂದ್ರೆ ಏನು, ಅಭಾಗಲಬ್ಧ ಸಂಖ್ಯೆ ಅಥವಾ ಅಪರಿಮೇಯ ಸಂಖ್ಯೆ. ಸರಿ ಅಲ್ವಾ. ಸೊ ಈ ರ್ಯಾಷನಲ್ ನಂಬರನ್ನ ಯಾವ ಫಾರ್ಮಲ್ಲಿ ಬರೆಯೋಕೆ ಬರಂಗಿಲ್ಲ, P/Q ಫಾರ್ಮಲ್ಲಿ ಬರೆಯೋಕೆ ಬರಂಗಿಲ್ಲ. ನೋಡ್ರಿ, ಮೊದಲನೇದೇನಿದೆ, ರ್ಯಾಷನಲ್ ನಂಬರ್ ಇದೆ. ರ್ಯಾಷನಲ್ ನಂಬರ್ ಯಾವತ್ತೂ ಇರ್ರ್ಯಾಷನಲ್ ಆಗೋದಿಲ್ಲ. ಸೊ ಹೀಗಾಗಿ ಆಪ್ಷನ್ 1 ಆಗೋದಿಲ್ಲ. ಆಪ್ಷನ್ 2 0.25 ಇದು ಕೂಡ ಏನಾಗುತ್ತೆ, ರ್ಯಾಷನಲ್ಲೇ ಆಗುತ್ತೆ. ಏನಾಗುತ್ತೆ, ರ್ಯಾಷನಲ್. ಸಪೋಸ್ 0.25 ನಾವು ಹಿಂಗೆ ಬರಿಬೋದು, 1/4 ಅಂತ ಬರಿತೀವಿ. 1/4 ಅಂದ್ರೆ ಏನು, ರ್ಯಾಷನಲ್ ನಂಬರ್ ಆಯ್ತಲ್ಲ. ಏನಾಯ್ತು, ರ್ಯಾಷನಲ್ ನಂಬರ್. ಭಾಗ ಹೊಟ್ಟಿರ್ಬೇಕಾದ್ರೆ 0.25 ಬರುತ್ತೆ, ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ಇದು ಕೂಡ ಬರುವುದಿಲ್ಲ. ಇನ್ನು ಸಿ, ಆಪ್ಷನ್ ಸಿ √2. ನಿನ್ನೆ ಹೇಳಿದ್ದೀನಿ ನೋಡಿ, ಮ್ಯಾಕ್ಸಿಮಮ್ ಇರ್ರ್ಯಾಷನಲ್ ನಂಬರ್ ಎಲ್ಲ ಹೇಗಿರುತ್ತೆ ಅಂದರೆ ರೂಟಲ್ಲಿರುತ್ತೆ. √2 ಈಸ್ ಅ ಇರ್ರ್ಯಾಷನಲ್ ನಂಬರ್. ಸೊ ಆಪ್ಷನ್ ಯಾವುದಾಯ್ತು ಸ್ನೇಹಿತರೆ, ಆಪ್ಷನ್ ಸಿ ಈಸ್ ರೈಟ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನು -7 ಏನಾಯಿತು, -7 ಇಂಟೀಜರ್ ಆಗಿರೋದ್ರಿಂದ ಇದು ಕೂಡ ಏನಾಗೋದಿಲ್ಲ, ಇರ್ರ್ಯಾಷನಲ್ ನಂಬರ್ ಆಗಿರೋದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಯಾವುದೇ ರ್ಯಾಷನಲ್ ನಂಬರು ಏನಾಗೋದಿಲ್ಲ, ಇರ್ರ್ಯಾಷನಲ್ ನಂಬರ್ ಆಗೋದಿಲ್ಲ. ಅಂದರೆ ಯಾವುದೇ ಭಾಗಲಬ್ಧ ಸಂಖ್ಯೆ ಏನಾಗೋದಿಲ್ಲ, ಇರ್ರ್ಯಾಷನಲ್ ನಂಬರ್ ಆಗೋದಿಲ್ಲ. ಓಕೆ, ರೈಟ್. ಇನ್ನೊಮ್ಮೆ ಗೊತ್ತಿರಲಿ, ಪ್ರತಿಯೊಂದು ನ್ಯಾಚುರಲ್ ನಂಬರ್ ಹೋಲ್ ನಂಬರ್ ಆಗಿರುತ್ತೆ. ಪ್ರತಿಯೊಂದು ಹೋಲ್ ನಂಬರ್ ರ್ಯಾಷನಲ್ ನಂಬರ್ ಇಂಟೀಜರ್ ಆಗಿರುತ್ತೆ. ಪ್ರತಿಯೊಂದು ಇಂಟೀಜರ್ ರ್ಯಾಷನಲ್ ನಂಬರ್ ಆಗಿರುತ್ತೆ. ಪ್ರತಿಯೊಂದು ರ್ಯಾಷನಲ್ ನಂಬರ್ ಏನಾಗಿರುತ್ತೆ, ರಿಯಲ್ ನಂಬರ್ ಆಗಿರುತ್ತೆ. ಪ್ರತಿಯೊಂದು ರಿಯಲ್ ನಂಬರ್ ಏನಾಗಿರುತ್ತೆ, ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತೆ. ಕನ್ನಡದ ಹೇಳ, ಪ್ರತಿಯೊಂದು ನೈಸರ್ಗಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಆಗುತ್ತೆ. ಪ್ರತಿಯೊಂದು ಪೂರ್ಣ ಸಂಖ್ಯೆ ಪೂರ್ಣಾಂಕ ಸಂಖ್ಯೆ ಆಗುತ್ತೆ. ಪ್ರತಿಯೊಂದು ಪೂರ್ಣಾಂಕ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಏನಾಗುತ್ತೆ, ರಿಯಲ್ ನಂಬರ್ ಆಗಿರುತ್ತೆ. ಪ್ರತಿಯೊಂದು ಅಂದರೆ ವಾಸ್ತವ ಸಂಖ್ಯೆ ಆಗುತ್ತೆ. ಪ್ರತಿಯೊಂದು ವಾಸ್ತವ ಸಂಖ್ಯೆ ಏನಾಗುತ್ತೆ ಸ್ನೇಹಿತರೆ, ಸಂಕೀರ್ಣ ಸಂಖ್ಯೆ ಆಗಿರುತ್ತೆ. ಮತ್ತು ಇರ್ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆನೇ ಬರೋದಿಲ್ಲ, ಅಂದರೆ ಈ ಒಂದು ಫಾರ್ಮಲ್ಲಿ ಅದು ಬರೋದಿಲ್ಲ, ಅದು
ಬೇರೆನೇ ಏನೋ ಇಲ್ಲಿ ಬರುತ್ತೆ ಇದು ಕ್ಯೂ ಡ್ಯಾಶ್ ಇಸ್ ದಿ ಸೆಟ್ ಆಫ್ ಇರ್ರ್ಯಾಷನಲ್ ನಂಬರ್ ಓಕೆ ಇದು ಕೂಡ ಎದರ ಸಬ್ಸೆಟ್ಟು ಆರ್ದೇ ಸಬ್ಸೆಟ್ಟು ಈ ಒಂದು ನೋಟಲ್ಲಿ ಇದು ಸಬ್ಸೆಟ್ ಅಲ್ಲಿ ಬರೋದಿಲ್ಲ ಇರ್ರ್ಯಾಷನಲ್ ನಂಬರ್ ಕಡಕೆ ಆದರೆ ಇರ್ರ್ಯಾಷನಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ಆರ್ ಅರ್ಥ ಆಗಲಿ ಇಲ್ಲಿ ಓಕೆ ಇನ್ನು 6th ಕ್ವೆಶ್ಚನ್ ನೋಡಿ ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ರ್ಯಾಷನಲ್ ನಂಬರ್ ಓಕೆ ಇಲ್ಲಿ ಏನು ಬೇಕಾಗಿತ್ತು ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಇರ್ರ್ಯಾಷನಲ್ ನಂಬರ್ ಅಂತ ಬೇಕಾಗಿತ್ತು ಇರ್ರ್ಯಾಷನಲ್ ನಂಬರ್ ಈಸ್ ನಮಗೆ ಗೊತ್ತು ಡೆಸಿಮಲ್ ಅಂದರೆ ಇರ್ರ್ಯಾಷನಲ್ ಅಪರಿಮೇಯ ಸಂಖ್ಯೆಯ ದಶಮಾಂಶ ಏನಾಗಿರುತ್ತೆ ನಾನ್ ಟರ್ಮಿನೇಟಿಂಗ್ ಅಂದರೆ ಅಂತ್ಯನೂ ಆಗೋದಿಲ್ಲ ಹಾಗೆ ರಿಪೀಟ್ ಕೂಡ ಆಗೋದಿಲ್ಲ ದಟ್ ಈಸ್ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟ್ ಕೂಡ ಆಗೋದಿಲ್ಲ ಅಂತ್ಯ ಕೂಡ ಆಗೋದಿಲ್ಲ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಆಪ್ಷನ್ ಯಾವುದು ಸ್ನೇಹಿತರೆ ಆಪ್ಷನ್ ಏನೇ ಸರಿ ಆಯಿತು ಸರಿ ಅಲ್ವಾ ಓಕೆ ಈ ಆಲ್ವೇಸ್ ಟರ್ಮಿನೇಟಿಂಗು ಆಲ್ವೇಸ್ ರಿಪೀಟಿಂಗು ಬರೋದೇ ಇಲ್ಲ ಟರ್ಮಿನೇಟಿಂಗ್ ಇಲ್ಲಿ ನಾನ್ ಟರ್ಮಿನೇಟಿಂಗ್ ಬೇಕು ಓಕೆ ಇದು ಕೂಡ ಆಗೋದಿಲ್ಲ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡುವ ನೆಕ್ಸ್ಟ್ ವಿಚ್ ನಂಬರ್ ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ರಿಯಲ್ ನಂಬರ್ಸ್ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಸೆಟ್ ಆಫ್ ರಿಯಲ್ ನಂಬರ್ ಆಗಿರುತ್ತೆ ಅಂದರೆ ರಿಯಲ್ ನಂಬರ್ ಯಾವ ಸಂಖ್ಯೆ ಆಗಿರುತ್ತೆ ಅಂತ ಕೇಳ್ತಾನೆ ನೋಡಿ √5 ಏನಿದೆ ಇದು ಇರ್ರ್ಯಾಷನಲ್ ನಂಬರ್ ಇದೆ ಕರೆಕ್ಟಾ -3 ಏನಿದೆ ಇಂಟೀಜರ್ ಇದೆ ಹೌದಾ 0.6 ಏನಿದೆ ಇದು ರ್ಯಾಷನಲ್ ಇದೆ ಕರೆಕ್ಟಾ ಆಪ್ಷನ್ ಡಿ ಏನಿದೆ ಆಲ್ ಆಫ್ ದೀಸ್ ಎಲ್ಲವೂ ಕೂಡ ಆಗ್ತಾನೆ ಅಂತ ಹೇಳ್ತೀವಿ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಇರ್ರ್ಯಾಷನಲ್ ಅಂದರೆ ಡೈರೆಕ್ಟಾಗಿ ನ್ಯಾಚುರಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ಹೋಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ಇಂಟೀಜರ್ ಈಸ್ ಸಬ್ಸೆಟ್ ಆಫ್ ವಾಟ್ ರ್ಯಾಷನಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ವಾಟ್ ರಿಯಲ್ ನಂಬರಲ್ಲಿ ಯಾವ ಸಂಖ್ಯೆ ಬರುತ್ತೆ ನೋಡಿ ರ್ಯಾಷನಲ್ ಕೂಡ ಬರುತ್ತೆ ರ್ಯಾಷನಲ್ ನಂಬರ್ ಅಂದರೆ ಯಾವುದು 6ನೇದು ಆಯಿತು ಇಂಟೀಜರು ಆಯಿತು ಇಂಟೀಜರ್ ಅಂದರೆ ಇಂಟೀಜರ್ ಪ್ರತಿಯೊಂದು ಇಂಟೀಜರ್ ಏನಾಗಿರುತ್ತೆ ರ್ಯಾಷನಲ್ ಆಗಿರುತ್ತೆ ಪ್ರತಿಯೊಂದು ರ್ಯಾಷನಲ್ ಏನಾಗಿರುತ್ತೆ ರಿಯಲ್ ಆಗಿರುತ್ತೆ ಹಾಗಂದ್ರೆ ಪ್ರತಿಯೊಂದು ಇಂಟೀಜರ್ ಏನಾಗಿರುತ್ತೆ ಹಾಗಾದರೆ ರಿಯಲ್ ನಂಬರ್ ಆಗಿರುತ್ತೆ ಪ್ರತಿಯೊಂದು ಪೂರ್ಣಾಂಕ ಸಂಖ್ಯೆ ಏನಾಗಿರುತ್ತೆ ಸ್ನೇಹಿತರೆ ವಾಸ್ತವ ಸಂಖ್ಯೆ ಆಗಿರುತ್ತೆ ಇದು ಕೂಡ ಏನಾಯಿತು ರಿಯಲ್ ಆಯಿತು ಇದು ಕೂಡ ಏನಾಯಿತು ರಿಯಲ್ ಆಯಿತು ಇನ್ನು ನಮಗೆಲ್ಲ ಗೊತ್ತು ಇರ್ರ್ಯಾಷನಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ವಾಟ್ ರಿಯಲ್ ನಂಬರ್ ಇಸ್ ಇಟ್ ಇರ್ರ್ಯಾಷನಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಹಾಗಾಗಿ ಆಲ್ ಆಫ್ ದೀಸ್ ಅಬೌವ್ ಕರೆಕ್ಟ್ ಆಯಿತು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡುವ ದಿ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್ ಪೂರ್ಣ ಸಂಖ್ಯೆ ಸೆಟ್ಟಲ್ಲಿ ಬರುವ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು ನಮ್ಗೆ ಗೊತ್ತು ಹೋಲ್ ನಂಬರ್ ಸ್ಟಾರ್ಟ್ ಆಗೋದೇ ಎಲ್ಲಿಂದ 0 ರೈಟ್ 1 2 3 ಆ್ಯಂಡ್ ಸೋ ಆನ್ ಸೊ ಎಲ್ಲಿಡಿದು ಸ್ಟಾರ್ಟ್ ಆಯಿತು 0 ಈ 0 1 2 3 4 5 6 7 ಆ್ಯಂಡ್ ಸೋ ಆನ್ ಇದರಲ್ಲಿ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು 0 ಸೊ ಹಾಗಾಗಿ 0 ಎಲ್ಲಿದೆ ನೋಡಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ 1 ಇದು ಏನೋ 0 ಆದ ಬಳಿಕ 1 ಬರುತ್ತೆ ಸೊ ಹಾಗಾಗಿ 0 ಸಣ್ಣ ಸಂಖ್ಯೆ ಅಲ್ವಾ 1 ಆಗೋದಿಲ್ಲ -1 ಇಂಟೀಜರ್ ಆಗುತ್ತೆ ಇದು ಕೂಡ ಆಗೋದಿಲ್ಲ 2 ಇದು ಕೂಡ ಆಗೋದಿಲ್ಲ ಸೊ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ 0 ಸೊ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಪ್ರೈಮ್ ನಂಬರ್ ನಮಗೆಲ್ಲ ಗೊತ್ತು ಪ್ರೈಮ್ ನಂಬರ್ ಅಂದ್ರೆ ಏನು ಮೊದಲಿಗೆ ಗೊತ್ತಿರಬೇಕು ನಾನು ನಿನ್ನೆ ಹೇಳಿದ್ದೀನಿ ಸ್ನೇಹಿತರೆ ಬೇಕಾದರೆ ನಿನ್ನೆ ವಿಡಿಯೋ ನೋಡಿ ಓಕೆ ಆಮೇಲೆ ಈ ವಿಡಿಯೋ ನೋಡಿ ಎಲ್ಲ ನೀವೇ ಹೇಳ್ತೀರಾ ನಾನು ಎಕ್ಸ್ಪ್ಲನೇಷನ್ ಮಾಡೋ ಜरूरते ಇಲ್ಲ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಪ್ರೈಮ್ ನಂಬರ್ ಅಂದ್ರೇನು ಯಾವ ಸಂಖ್ಯೆ ಪ್ರೈಮ್ ನಂಬರ್ ಅಂದ್ರೇನು ಮೂಲ ಸಂಖ್ಯೆ ಅಂತೀವಿ ಅಥವಾ ಏನಂತೀವಿ ಅವಿಭಾಜ್ಯ ಸಂಖ್ಯೆ ಅಂತೀವಿ ರೈಟ್ ಯಾವ ಸಂಖ್ಯೆನ ನಾವು ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಂತೀವಿ ಯಾವ ಒಂದು ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದಾನೇ ಭಾಗ ಹೋಗುತ್ತೋ ಅಂತ ಸಂಖ್ಯೆಗಳನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಅಂತೀವಿ ಈಗ ನೋಡಿ 1 ಬಗ್ಗೆ ನಾನು ನೋಟೇ ಬರೆದಿದ್ದೀನಿ ಏನು 1 ಈಸ್ ನೈದರ್ ಪ್ರೈಮ್ ನಾರ್ ಕಂಪೋಸಿಟ್ 1 ಇದು ಪ್ರೈಮ್ ನಂಬರು ಅಲ್ಲ ಕಂಪೋಸಿಟ್ ನಂಬರು ಅಲ್ಲ ಸೊ ಹಾಗಾಗಿ 1 ಬರೋದಿಲ್ಲ 4 ಇದೇನು 4 ಇದು ಕಂಪೋಸಿಟ್ ನಂಬರ್ ಆಗುತ್ತೆ ಕಂಪೋಸಿಟ್ ನಂಬರ್ ಅಂದರೆ ತಿಳಿಯೋದಿಲ್ಲ ಅಲ್ವಾ ನಿಮಗೆ ಇನ್ನು 4 ಅಂತ ಬರಿತೀನಿ ಪ್ರೈಮ್ ನಂಬರ್ ಅಂದ್ರೇನು 1 ಮತ್ತು ಅದೇ ಸಂಖ್ಯೆಯಿಂದ 1 ಮತ್ತು 4ರಿಂದ ಅಷ್ಟೇ ಭಾಗ ಹೋಗಬೇಕು ಅಂದಕ್ರಿ 4 ನಾವು ಏನಂತಿದ್ವಿ ಪ್ರೈಮ್ ನಂಬರ್ ಅಂತ ಅಂತಿದ್ವಿ ಈಗ 4 ಮತ್ತೊಂದು ಸಂಖ್ಯೆಯಿಂದನೂ ಭಾಗ ಹೋಗುತ್ತೆ ಯಾವುದು 2 ಹಾಗಾಗಿ 4 ಏನಾಯಿತು ಪ್ರೈಮ್ ನಂಬರ್ ಆಗಲಿಲ್ಲ ಅದೇ ರೀತಿ 9 ಕೂಡ ನೋಡಿ
9 1 ಮತ್ತು 9ರಿಂದ ಅಷ್ಟೇ ಭಾಗ ಹೋಗ್ತಾ ಇದ್ರೆ ಇದನ್ನು ನಾವು ಪ್ರೈಮ್ ನಂಬರ್ ಅಂತಿದ್ವಿ. ಈ 9 ಮತ್ತೆ ಯಾವ ಮಗ್ಗಿಯಲ್ಲಿದೆ, ಯಾವುದರಿಂದ ಭಾಗ ಹೋಗುತ್ತೆ, 3ರಿಂದ ಭಾಗ ಹೋಗುತ್ತೆ ನೋಡಿ. ಹಾಗಾಗಿ 9 ಕೂಡ ಏನಾಗೋದಿಲ್ಲ, ಪ್ರೈಮ್ ನಂಬರ್ ಆಗೋದಿಲ್ಲ. 11 ನೋಡಿ, 11 1 ಮತ್ತು 11 ಅಷ್ಟೇ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೆ. ಮತ್ತೆ ಯಾವುದಾದ್ರೂ ಸಂಖ್ಯೆಯಲ್ಲಿ ಭಾಗ ಹೋಗುತ್ತಾ, ಇಲ್ಲ. ಹಾಗಾಗಿ 11 ಇದು ಏನಾಯ್ತು, ಪ್ರೈಮ್ ನಂಬರ್ ಆಯ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಇದೆಯಲ್ಲ. ಸೊ ಇನ್ನು 15, ದಿ ನಂಬರ್ -15 ಬಿಲಾಂಗ್ಸ್ ಟು ವಿಚ್ ಸೆಟ್. ನಮಗೆಲ್ಲ ಗೊತ್ತು -15 ಅಂದರೆ ಇಂಟೀಜರ್ ಅಲ್ಲಿ ಬರುತ್ತೆ. ನ್ಯಾಚುರಲ್ ನಂಬರ್ ಬರುತ್ತಾ, ಇಲ್ಲ. ಹೋಲ್ ನಂಬರ್ ಅಲ್ಲಿ ಬರುತ್ತಾ, ಇಲ್ಲ. ಇಂಟೀಜರ್ ಅಲ್ಲಿ ಬರುತ್ತೆ. -15 ನೆಗೆಟಿವ್ ನಂಬರ್ಸ್ ಬಿಲಾಂಗ್ಸ್ ಟು ವಿಚ್ ಸೆಟ್, ಇಂಟೀಜರ್ಸ್. ರೈಟ್. ಇರ್ಯಾಷನಲ್ ನಂಬರ್ ಬರೋದೇ ಇಲ್ಲ. ಸರಿನಾ? ನೆಕ್ಸ್ಟ್. ಹೆಂಗೆ ನನಗೆ ಸಂಗತಿಗಳು ತಿಳಿತಾ ಹೋಗುತ್ತವೋ ಅಡ್ವಾನ್ಸ್ ಆಗಿ ಅಷ್ಟು ಫಾಸ್ಟ್ ಆಗಿ ಹೋಗಲಿಕ್ಕೆ ನನಗೂ ಬರುತ್ತೆ, ನಿಮಗೂ ಬರುತ್ತೆ. ಸ್ವಲ್ಪ ಕ್ಲಿಯರ್ ಆಗಿ ಕಲೀರಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ಕೆಳಗಿನವುಗಳಲ್ಲಿ ಯಾವುದು ರ್ಯಾಷನಲ್ ನಂಬರ್ ಇಲ್ಲ. -2 -2 ಏನಿದೆ, ರ್ಯಾಷನಲ್ ಇದೆ. ರ್ಯಾಷನಲ್ ಏಕಿದೆ ಸರ್, ಅದು ನೀವು ಅನ್ಬೋದು ಸರ್ ಅದು ರ್ಯಾಷನಲ್ ಅಲ್ರಿ, ಇಂಟೀಜರ್ ಅಂತ. ಹೌದ್ರಿ, ಅದು ಇಂಟೀಜರ್ ರೇ, ನನಗೂ ಗೊತ್ತು. ಇಂಟೀಜರ್ ಈಸ್ ಅ ಸಬ್ಸೆಟ್ ಆಫ್ ವಾಟ್, ರ್ಯಾಷನಲ್. ನನಗವ ಇಂಟೀಜರ್ ಅಂತ ಕೇಳಿಲ್ಲ, ಈಗ ರ್ಯಾಷನಲ್ ಅಂತ ಕೇಳಿದಾನೆ. ಕೆಳಗಿನವುಗಳಲ್ಲಿ ಯಾವುದು ರ್ಯಾಷನಲ್ ಅಲ್ಲ ಅಂತ ಕೇಳಿದಾನೆ. -2 ಏನಾಯ್ತು, ಇದು ಇಂಟೀಜರ್. ಇಂಟೀಜರ್ ಇಸ್ ಸಬ್ಸೆಟ್ ಆಫ್ ರ್ಯಾಷನಲ್. ಹಾಗಾದ್ರೆ ಈ -2 ಏನಾಯ್ತು, ರ್ಯಾಷನಲ್ ಆಯ್ತು. ಅವನೇನು ಕೇಳಿದಾನೆ, ರ್ಯಾಷನಲ್ ಯಾವ್ದು ಅಲ್ಲ ಅಂತ ಕೇಳಿದಾನೆ. ಓಕೆ, ಸೊ ಆಪ್ಷನ್ 1 ಆಗೋದಿಲ್ಲ. ಇನ್ನು 0. ಸ್ವಲ್ಪ ಇಲ್ಲಿ 0.333 ಆ್ಯಂಡ್ ಸೋ ಆನ್. ರೈಟ್, ವೇಟ್. ಇದೇನಾಯ್ತು, ರ್ಯಾಷನಲ್ ನಂಬರ್ ಇದೆಯಾ? ಹೌದು, ರ್ಯಾಷನಲ್ ನಂಬರ್ ಇದೆ. ಸರ್ ರ್ಯಾಷನಲ್ ನಂಬರ್ ಹೆಂಗ್ರಿ, 0.333 ಆ್ಯಂಡ್ ಸೋ ಆನ್. ರಿಪೀಟ್ ಆಗ್ತಾ ಇಲ್ಲ, ಸಾರಿ ಅಂತ್ಯ ಇಲ್ಲ. ಇಲ್ಲಿ ರಿಪೀಟ್ ಆಗ್ತಾ ಇದೆ. ಹೌದು, ರಿಪೀಟ್ ಆಗ್ತಾ ಇದೆ, ಆದರೆ ಅಂತ್ಯ ಇಲ್ಲ. ಬಟ್ ರಿಪೀಟಿಂಗ್ ಆಗ್ತಾ ಇದೆಯಲ್ಲ, ಅದ್ರ ಇರ್ಯಾಷನಲ್ ನಂಬರ್ದೇನೋ ರಿಪೀಟ್ ಆಗಬಾರ್ದು. ಬಟ್ ಇಲ್ಲಿ ರಿಪೀಟ್ 3 ರಿಪೀಟ್ ಆಗ್ತಾ ಇದೆ. ನಿನ್ನೆ ಹೇಳಿದೀನಿ ನೋಡಿ, ರಿಪೀಟೂ ಆಗಬಾರ್ದು, ಅಂತ್ಯನೂ ಕಾಣಬಾರ್ದು. ಇಲ್ಲಿ ಅಂತ್ಯ ಇಲ್ಲ, ನಿಜ ಒಪ್ಕೋತೀನಿ, ಆದರೆ ರಿಪೀಟ್ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ಇದೇನಾಗೋದಿಲ್ಲ. ಇದೇನಾಗುತ್ತೆ, ಇದು ಕೂಡ ರ್ಯಾಷನಲ್ ನಂಬರೇ ಆಗುತ್ತೆ. ಇದು ಕೂಡ ರ್ಯಾಷನಲ್ ನಂಬರೇ ಆಗುತ್ತೆ. ಅಂದರೆ ಇಂಟೀಜರು ರ್ಯಾಷನಲ್ ಸಬ್ಸೆಟ್ ಇರುತ್ತೆ. ಇಂಟೀಜರು ರ್ಯಾಷನಲ್ ಸಬ್ಸೆಟ್ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ರ್ಯಾಷನಲ್ಲೇ. √7 ಮೊದಲು ಹೇಳಿದ್ದೀನಿ, ರೂಟ್ ಬಂತು ಅಂದರೆ ಇರ್ಯಾಷನಲ್ಲು. √7 ಇದೇನಾಯ್ತು, ಇರ್ಯಾಷನಲ್ ಆಯ್ತು. ಸರಿ ಅಲ್ವಾ? ಇರ್ಯಾಷನಲ್ ನಂಬರ್ ಇದ್ರೆ ಅದು ಏನಾಗಿರೋದಿಲ್ಲ, ರ್ಯಾಷನಲ್ ನಂಬರ್ ಆಗಿರೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 5/8 ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ p/q. ಸೊ ಇಟ್ ಈಸ್ ಆಲ್ಸೋ ರ್ಯಾಷನಲ್ ನಂಬರ್. ಆಪ್ಷನ್ ಸಿ ಏನಾಯ್ತು ಇಲ್ಲಿ, ರೈಟ್ ಆಯ್ತು. ಓಕೆ, ನೆಕ್ಸ್ಟ್ 12ನೇ ಕ್ವಶನ್. ದಿ ಸೆಟ್ ಆಫ್ ಇವನ್ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೆ ಏನ್ರಿ? 1 2 3 4 5 6 7 8 and so on. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಇದು. ಇದರಲ್ಲಿ ಇವನ್ ನಂಬರ್ಸ್ ಅನ್ನ ಹುಡುಕಾಡಿ. 2 1 4 1 6 1 8 1. ಹಾಗಾಗಿ ಇಲ್ಲೇನು ಬಂತು, ಇವನ್ ನ್ಯಾಚುರಲ್ ನಂಬರ್ ಅಂದರೆ 2 4 6 8 10 ಬರುತ್ತೆ, 12 ಬರುತ್ತೆ ಆ್ಯಂಡ್ ಸೋ ಆನ್. ಯಾವುದಿದೆ ನೋಡ್ರಿ ಇಲ್ಲೇ, 1 3 1 3 5 ಇದೇನಾಯ್ತು, ಸೆಟ್ ಆಫ್ ವಾಟ್, ಆಡ್ ನ್ಯಾಚುರಲ್ ನಂಬರ್ಸ್ ಆಯಿತು. ಆಡ್ ನ್ಯಾಚುರಲ್ ನಂಬರ್ಸ್ಗೆ 1 3 5 ಇದೆಯಲ್ಲ, ಆಡ್ ನ್ಯಾಚುರಲ್ ನಂಬರ್ಸ್ ಆಯಿತು. ಇದೇನಾಯಿತು, ಸೆಟ್ ಆಫ್ ಇವನ್. ಇದೇ ನೋಡಿ ಇಲ್ಲಿ 2 4 6 8 10 12 ಇದೇ ಟೈಪ್ ಇದೆಯಲ್ಲ. ಸೊ ಬಿ ಇಸ್ ದಿ ರೈಟ್ ಆನ್ಸರ್ ಆಯಿತು. ಸೆಟ್ ಆಫ್ ಇವನ್ ನ್ಯಾಚುರಲ್ ನಂಬರ್ಸ್. ಇನ್ನು 0 2 4 0 ಅಂದ್ರೆ ಎಲ್ಲಿ ಬರುತ್ತೆ, ಇದು ಹೋಲ್ ನಂಬರಲ್ಲಿ ಬರುತ್ತೆ, ಆಗೋದೇ ಇಲ್ಲ. -2 -4 -6 ಏನಾಗುತ್ತೆ, ಇದು ಇಂಟೀಜರಲ್ಲಿ ಬರುತ್ತೆ. ಸೊ ನ್ಯಾಚುರಲ್ ನಂಬರ್ಸ್ ಬರೋದೇ ಇಲ್ಲ, ಬಿಟ್ಬಿಡಿ. ಸೊ ಆಪ್ಷನ್ ಯಾವುದಾಯ್ತು ಸ್ನೇಹಿತರೆ, ಇಲ್ಲಿ ಬಿ ರೈಟ್ ಆನ್ಸರ್ ಆಯಿತು. ನೆಕ್ಸ್ಟ್, 0 ಈಸ್ ಕಣ್ಣು ಮುಚ್ಕೊಂಡು ಕೂಡ ಹೇಳ್ಬೋದು. 0 ಈಸ್ ಏನು, 0 ಅಂದರೆ ಹೋಲ್ ನಂಬರ್ ಆಗುತ್ತೆ ನೋಡಿ, ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಕಣ್ಣು ಮುಚ್ಕೊಂಡು ಹೇಳ್ಬೋದಲ್ಲ, ಎಕ್ಸ್ಪ್ಲನೇಷನ್ ಇಲ್ಲಿ ನೀಡಿಲ್ಲ, ಸರಿ ಅಲ್ವಾ? ಸೊ 0 ಈಸ್ ನ್ಯಾಚುರಲ್ ನಂಬರ್ ಅಲ್ಲ, ಹೋಲ್ ನಂಬರ್ ಹೌದು. ಪ್ರೈಮ್ ನಂಬರ್ ಇಲ್ಲ. ಪ್ರೈಮ್ ನಂಬರ್ ಎಲ್ಲಿರೋದು ಸ್ಟಾರ್ಟ್ ಆಗುತ್ತೆ, 2 3 5 ವಾಟ್ 7 11 13. ಸೊ 0 ಬಂತಾ, ಇಲ್ಲ. ಪ್ರೈಮ್ ನಂಬರ್ ಕೂಡ ಅಲ್ಲಿಲ್ಲ. ಇರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ದಲ್ಲಂತೂ ಬರೋದೇ ಇಲ್ಲ ಇದು. ಸೊ ಆಪ್ಷನ್ ಬಿ ಇಸ್ ದಿ
Right answer 0 is a whole number. Which of the following statement is true? Which of the following statement is true? ಕೆಳಗಿನವುಗಳಲ್ಲಿ ಯಾವ ಸ್ಟೇಟ್ಮೆಂಟ್ ರೈಟ್ ಇದೆ ಅಂತ ಕೇಳಿದ ನಾವು ಪೈಲ ಓದ್ಕೊಳ್ಳೋಣ. ಆಲ್ ಇಂಟೀಜರ್ಸ್ ಆರ್ ಹೋಲ್ ನಂಬರ್ಸ್. ಇಲ್ಲಿ ಇನ್ನು ಕಡೆ ಹೇಳಿದ್ನಲ್ಲ ಅದನ್ನೇ ಬರ್ಕೋತೀನಂತ. ನ್ಯಾಚುರಲ್ ನಂಬರ್ is subset of whole number is subset of integer is subset of rational number is subset of real number is subset of complex number. Okay, all integers are whole numbers. ನೋಡಿ ಎಲ್ಲ ಇಂಟೀಜರ್ಸ್ ಹೋಲ್ ನಂಬರ್ಸ್ ಆಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇನ್ನು ಏನು ಎಲ್ಲ ಹೋಲ್ ನಂಬರ್ಸ್ ಇಂಟೀಜರ್ಸ್ ಆಗಿರುತ್ತೆ. ರೈಟ್, ಇಲ್ಲೇ ಕಾಣಿಸ್ತಾ ಇದೆ, ಅದಕ್ಕೆ ಇದು ಮೇನ್ ನೋಟ್ ಅಂತ ಬರೆಸಿರೋದು ನಾನು. ಆಲ್ ಇಂಟೀಜರ್ಸ್ ಆರ್ ಹೋಲ್ ನಂಬರ್ಸ್ ಆಯ್ತಾ? ಇಲ್ಲ, ಆಗೋದಿಲ್ಲ. ಎರಡನೇ ನೋಡಿ, ಆಲ್ ಹೋಲ್ ನಂಬರ್ಸ್ ಆರ್ ಇಂಟೀಜರ್ಸ್. ಹೌದು, ಎಲ್ಲ ಹೋಲ್ ನಂಬರ್ಸ್ ಏನಾಗುತ್ತೆ? ಇಂಟೀಜರ್ಸ್ ಆಗುತ್ತೆ. ರೈಟ್, ಆಪ್ಷನ್ ಸೆಕೆಂಡ್ ಅಂತೂ ಓಕೆ ಆಯ್ತು. ಇನ್ನು ಉಳಿದಿದ್ದೆರಡು ಆಪ್ಷನ್ ನೋಡವ. ಇದಂತೂ ಈಗ ಕರೆಕ್ಟ್ ಆಯ್ತು. ಇನ್ನು ಸೀನು ನೋಡುವ. ಆಲ್ ರ್ಯಾಷನಲ್ ನಂಬರ್ಸ್ ಆರ್ ಇರ್ರ್ಯಾಷನಲ್. ಇಲ್ಲ, ರ್ಯಾಷನಲ್ ನಂಬರು ಮತ್ತೆ ಇರ್ರ್ಯಾಷನಲ್ ನಂಬರು ಒಂದು ರೀತಿ ಎಣ್ಣೆ ಸೀಗಗ ಇದ್ದಂಗೆ. ಇದು ಇದ್ದಲ್ಲಿ ಇದು ಇರೋದಿಲ್ಲ, ಇಲ್ಲ ಇರ್ರ್ಯಾಷನಲ್ ಇದ್ದಲ್ಲಿ ರ್ಯಾಷನಲ್ ಇರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿನೋ ಢಮ ಅಂದ್ಬಿಡ್ತು. ಇನ್ನು ಆಪ್ಷನ್ ಡಿ ನೋಡಿ, ಆಲ್ ರಿಯಲ್ ನಂಬರ್ಸ್ ಆರ್ ಇರ್ರ್ಯಾಷನಲ್. ಇಲ್ಲ, ಎಲ್ಲ ಇರ್ರ್ಯಾಷನಲ್ ನಂಬರು ರಿಯಲ್ ನಂಬರ್ ಆಗಿರುತ್ತೆ, ಬಟ್ ಎಲ್ಲ ರಿಯಲ್ ನಂಬರ್ ಇರ್ರ್ಯಾಷನಲ್ ನಂಬರ್ ಆಗಿರೋದಿಲ್ಲ. ಆಪ್ಷನ್ ಡಿ ಕೂಡ ತಪ್ಪಾಯ್ತು. ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಅನ್ಸ್ಕೊಳ್ಳುತ್ತೆ. ನೆಕ್ಸ್ಟ್, ಇದಂತೂ ಡೈರೆಕ್ಟೇ ಗೊತ್ತು. ನಿನ್ನೆ ಹೇಳಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ, ಏನು ಹೇಳಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಏನಿದೆ ಕ್ವಶನ್ನು? ದಿ ನಂಬರ್ ಪೈ ಈಸ್. ಪೈ ಇದು ಯಾವ ಸಂಖ್ಯೆ? ಡೈರೆಕ್ಟಾಗಿ ಹೋಗ್ತೀನೋ ಇರ್ರ್ಯಾಷನಲ್. ನೀನು ಹೇಳಿದ್ ನೋಡ್ರಿ, ಪೈ ಐಗನ್ ವ್ಯಾಲ್ಯೂ ಇ, √2, √3, √5, √6, √7 ರೂಟಲ್ಲಿ ಬರುತ್ತದಲ್ಲ, ಅದೆಲ್ಲ ಏನಾಗುತ್ತೆ? ಈ √4, √9, √16 ಬಿಟ್ಟು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಗುತ್ತೆ ಅವು. ಸೊ ಪೈ ಈ ರೂಟಲ್ಲಿ ಬರ್ತಾ ಇದ್ರೆ ಅದೇನಾಗುತ್ತೆ? ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ ಸ್ನೇಹಿತರೆ. ಉಳ್ಕಿದ್ದಂತರೂ ಮಾತಾಡೋದೇ ಇಲ್ಲ ನಾವು. ಇನ್ನು 16. ಸೊ ಆಪ್ಷನ್ ಯಾವುದಾಯ್ತು ಇಲ್ಲಿ? ಸಿ ಇಸ್ ದಿ ರೈಟ್ ಆನ್ಸರ್ ಆಯಿತು. ವಿಚ್ ಸೆಟ್ ಡಸ್ 0.75 ಬಿಲಾಂಗ್ಸ್ ಟು? ನ್ಯಾಚುರಲ್ ನಂಬರ? ಇಲ್ಲ, ಅಲ್ಲೆಲ್ಲ 1 2 3 ಇಂಥ ಏನೋ ಇಲ್ಲಿ ಫ್ರಾಕ್ಷನೇ ಬರೋದಿಲ್ಲ. ನ್ಯಾಚುರಲ್ ನಂಬರ್ ಆಗೋದಿಲ್ಲ, ಹೋಲ್ ನಂಬರ್ ಕೂಡ ಆಗೋದಿಲ್ಲ. ಇಲ್ಲಿ ಕೂಡ ಫ್ರಾಕ್ಷನ್ ನಂಬರ್ ಬರೋದಿಲ್ಲ. ರ್ಯಾಷನಲ್ ನಂಬರ್ ಆಗುತ್ತಾ? ಹೌದು. 0.75 ಈಸ್ ಈಕ್ವಲ್ಸ್ ಟು ವಾಟ್? ಅಂದರೆ 3/4 ಮಾಡಿ ನೋಡಿಬೇಕಾದ್ರೆ 3/4 ಅಂದರೆ ಎಷ್ಟು ಬರುತ್ತೆ? 0.75ನೇ ಬರುತ್ತೆ. p/3 ಯಾವ ಫಾರ್ಮಲ್ಲಿ ಇದೆ? 3/4 ಯಾವ ಫಾರ್ಮಲ್ಲಿ ಇದೆ? p/q ಫಾರ್ಮಲ್ಲಿ ಇದೆಯಲ್ಲ. p/q ಅಂದರೆ ಯಾವುದಾಯ್ತು? ಸೆಟ್ ಆಫ್ ರ್ಯಾಷನಲ್ ನಂಬರ್ ಆಯಿತು. ಇನ್ನು ಇರ್ರ್ಯಾಷನಲ್ ನಂಬರ್ ಅಂತೂ ನಿಮ್ಗೆ ಗೊತ್ತು, 0.75 ಕಟ್ ಆಗಿದೆ, ಎಂಡ್ ಆಗಿದೆ. ಇಲ್ಲಿ ಎಂಡ್ ಆಯಿತು ಅಂದರೆ ಏನಾಗೋದಿಲ್ಲ, ಇದು ರ್ಯಾಷನಲ್ ಆಗೋದಿಲ್ಲ. ಸರಿ ಅಲ್ವಾ? ಹಾಗಾಗಿ ಆಪ್ಷನ್ ಡಿ ಕೂಡ ಆಗೋದಿಲ್ಲ. ಆಪ್ಷನ್ ಇಲ್ಲಿ ಯಾವ್ದು ಕರೆಕ್ಟ್ ಸ್ನೇಹಿತರೆ? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿ ಸಿಗುತ್ತೆ ನೋಡಿ. 17th ಕ್ವಶನ್, ದಿ ನಂಬರ್ ಆಫ್ ನ್ಯಾಚುರಲ್ ನಂಬರ್ ಈಸ್. ದಿ ನಂಬರ್ ಆಫ್ ನ್ಯಾಚುರಲ್ ನಂಬರ್ ಈಸ್ ಇದೇನ್ರಿ ಹೊಸ ಕ್ವಶನ್ ಅಂತ ಅನ್ಸುತ್ತಾ? ದಿ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ನೋಡ್ರಿ. ನ್ಯಾಚುರಲ್ ನಂಬರ್ಸ್ ಏನು ಬರಿತೀವಿ ನಾವು? 1 2 3 ಆ್ಯಂಡ್ ಸೋ ಆನ್. ರೈಟ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಹೆಂಗೆ ಬರಿತೀವಿ? ನ್ಯಾಚುರಲ್ ನಂಬರ್ಸು ಫೈನೈಟ್ ಇದೆಯಾ? ಫೈನೈಟ್ ಅಂದರೆ ಎಲ್ಲಿಯಾದರೂ ಹೋಗಿ ನಿಲ್ಲುತ್ತಾ? ಇಲ್ಲ, ಹಾಗೆ 3 ಆದ ಬೆಳಗ್ಗೆ 4 5 6 7 8 9 ಲ್ಯಾಕ್ 10 ಲ್ಯಾಕ್ 1 ಬಿಲಿಯನ್, ಓಕೆ 10 ಬಿಲಿಯನ್ 100 ಬಿಲಿಯನ್ ಹಿಂಗೆ ಆಗ್ತಾ ಹೋಗುತ್ತೆ. ಅದು ಎಂಡ್ ಇದೆಯಾ ಇಲ್ಲಿ? ಎಂಡ್ ಇಲ್ಲ ಅಂದರೆ ಯಾವುದು? ಇನ್ಫೈನೈಟ್. ಎಂಡೇ ಇಲ್ಲ ಇಲ್ಲಿ. ಸೊ ಹಂಗಾಗಿ ಇನ್ಫೈನೈಟ್ ಅಂದರೆ ಏನು ಸ್ನೇಹಿತರೆ? ಕೊನೆಯೇ ಇಲ್ಲದ್ದು. ಕೊನೆ ಇದೆಯಾ? ಹಾಗೆ ಇನ್ಫೈನೈಟ್ ಆಗ್ತಾ ಹಾಗೆ ಹೋಗ್ತಾ ಇರುತ್ತೆ ಇದು. ಸರಿ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಫೈನೈಟ್ ಅಂದ್ರೆ ಏನು? ಒಂದು ಕಡೆ ಹೋಗಿ ನಿಲ್ಲುತ್ತೆ ಅಂದಂಗಾಯ್ತು. ಇಲ್ಲ, ನಿಲ್ಲೋದಿಲ್ಲ. ಸೊ 0 ಅಂತೂ ಅಲ್ಲ, 1 ಅಂತೂ ಅಲ್ಲ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಲಾಸ್ಟಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಕಂಪೋಸಿಟ್ ನಂಬರ್? ಕಂಪೋಸಿಟ್ ನಂಬರ್ ಡೆಫಿನೇಷನ್ ಗೊತ್ತಿರಬೇಕು. ಕಂಪೋಸಿಟ್ ನಂಬರ್ ಅಂದ್ರೇನು? ಯಾವ ಸಂಖ್ಯೆ ಪ್ರೈಮ್ ನಂಬರ್ ಇಲ್ವೋ ಅದು ಕಂಪೋಸಿಟ್. ಹಾಗಾದ್ರೆ 2 ಇದೇನೋ ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರಲ್ಲಿ ಎಲ್ಲಕ್ಕಿಂತ ಚಿಕ್ಕದಾದಂತಹ ಈವನ್ ನಂಬರ್ ಇದು. ಓಕೆ, ನಾವು ಪ್ರೈಮ್ ನಂಬರ್ ಅಂದರೆ ಗೊತ್ತಿದೆ ನಮಗೆ.
ಪ್ರೈಮ್ ನಂಬರ್ ಅಂದ್ರೆ ಏನ್ರಿ, ಎಲ್ಲಿ ಹಿಡಿದು ಸ್ಟಾರ್ಟ್ ಆಗುತ್ತೆ, 2 ಬರುತ್ತೆ, 3 ಬರುತ್ತೆ, 5 ಬರುತ್ತೆ, 7 ಬರುತ್ತೆ, 11 ಬರುತ್ತೆ, 13 ಬರುತ್ತೆ. ಪ್ರೈಮ್ ನಂಬರ್ ಅಂದ್ರೆ ಏನು, ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಅಷ್ಟೇ ಭಾಗ ಹೋಗುತ್ತೋ ಅಂತ ಸಂಖ್ಯೆಯನ್ನು ನಾವು ಏನಂತೀವಿ, ಪ್ರೈಮ್ ನಂಬರ್ ಅಂತ ಅಂತೀವಿ. ಸರಿ ಅಲ್ವಾ? ಸೊ ಹಾಗಾಗಿ 2 ಏನು ಬರೋದಿಲ್ಲ, ಇದು ಪ್ರೈಮ್ ನಂಬರ್ ಆಗುತ್ತೆ, ಬರೋದಿಲ್ಲ. 3 ಏನಾಗುತ್ತೆ, 3 ಕೂಡ ಪ್ರೈಮ್ ನಂಬರ್ ಅಲ್ಲಿ ಬರುತ್ತೆ ನೋಡಿ, 3 ಕೂಡ ಪ್ರೈಮ್ ನಲ್ಲಿ ಬರುತ್ತೆ, ಇದು ಕೂಡ ಆಗೋದಿಲ್ಲ. 5 ಅಂದ್ರೆ ಇದು ಕೂಡ ಪ್ರೈಮ್ ನಂಬರ್ ಅಲ್ಲೇ ಬರುತ್ತೆ. ಇನ್ನು ಉಳಿದಿರೋ ಆಪ್ಷನ್ 6. ಹೌದು, 6 ಏನಾಗುತ್ತೆ, ಇದು ಕಂಪೋಸಿಟ್ ನಂಬರ್ ಆಗಿರುತ್ತೆ. ಬೇಕಾದ್ರೆ ನೋಡಿ 6 1 ಮತ್ತು 6 ರಿಂದ ಅಷ್ಟೇ ಭಾಗ ಹೋಗ್ತಿದ್ರೆ ಇದನ್ನ ನಾವು ಪ್ರೈಮ್ ನಂಬರ್ ಅಂತಿದ್ವಿ. ಮತ್ತೆ ಎಲ್ಲಿದೆ ಇದು, 2 ಮಗ್ಗಿಲೂ ಇದೆ, 3 ಮಗ್ಗಿಲೂ ಇದೆ. ಹಾಗಾಗಿ ಇದೇನಾಗೋದಿಲ್ಲ, ಪ್ರೈಮ್ ನಂಬರ್ ಅನ್ಸ್ಕೊಳ್ಳೋದಿಲ್ಲ. ಪ್ರೈಮ್ ನಂಬರ್ ಇಲ್ಲ ಅಂದ್ರೆ ಆ ನಂಬರ್ ಏನಾಗಿರುತ್ತೆ ಸ್ನೇಹಿತರೆ, ಕಂಪೋಸಿಟ್ ನಂಬರ್ ಆಗಿರುತ್ತೆ. ರೈಟ್. ಲಾಸ್ಟ್ 2 ಕ್ವಶನ್ ಉಳಿತು, ನೋಡುವ. ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಈಸ್ ಬೋತ್ ರ್ಯಾಷನಲ್ ಆ್ಯಂಡ್ ಇಂಟಿಜರ್? ಕೆಳಗಿನವುಗಳಲ್ಲಿ ಯಾವುದು ರ್ಯಾಷನಲ್ಲೂ ಆಗಬೇಕು, ಇಂಟಿಜರು ಆಗಬೇಕು? ಯಾವುದ್ರೆ, √3 ಇದಂತರೂ ಇರ್ರ್ಯಾಷನಲ್ ಆಯಿತು, ಬಿಟ್ಟೇ ಬಿಡೋಣ. ಇರ್ರ್ಯಾಷನಲ್ ಅಂದರೆ ರ್ಯಾಷನಲಲ್ಲಿ ಬರೋ ಚಾನ್ಸ್ 100% ಕಳ್ಕೊತು. 1.5 ಓಕೆ, ಇದೇನಿದೆ, ರ್ಯಾಷನಲ್ ಇದೆ. ಇಂಟಿಜರ್ ಇದೆಯಾ, ಇಂಟಿಜರ್ ಇದೆಯಾ, ಇಲ್ಲ. 1.5 ಇಂಟಿಜರಲ್ಲಿ ಬರುತ್ತಾ ನೋಡಬೇಕಾದ್ರೆ, -1 0 1 2 3 -2 ಇದರಲ್ಲಿ ಎಲ್ಲಾದರೂ ಬಂತಾ 1.5 ಡೆಸಿಮಲ್ ಇದ್ದದ್ದು ಬರುತ್ತಾ? ಇಲ್ಲ. ಡೆಸಿಮಲ್ ಇದ್ದದ್ದು ಎಲ್ಲಿ ಬರುತ್ತೆ, ರ್ಯಾಷನಲ್ ಬರುತ್ತೆ. ಸೊ ಹಾಗಾಗಿ ರ್ಯಾಷನಲ್ ಇಂಟಿಜರ್ ಆಗಿರುತ್ತಾ? ಇಲ್ಲ. ಇನ್ನೂ ಏನು, ಇಂಟಿಜರ್ ಅಂದ್ರೆ ಏನು, Z. ಇಂಟಿಜರ್ ಈಸ್ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್, ಹೊರತು ರ್ಯಾಷನಲ್ ನಂಬರ್ ಯಾವತ್ತೂ ಇಂಟಿಜರ್ ಸಬ್ಸೆಟ್ ಇರೋದಿಲ್ಲ. ಓಕೆನಾ? ಸೊ ಹಾಗಾಗಿ ಇದು ಬರೀ ರ್ಯಾಷನಲ್ ಆಗುತ್ತೆ, ಇಂಟಿಜರ್ ಆಗೋದಿಲ್ಲ 1.5. ಇನ್ನು -4, ಹೌದು, -4 ಏನಾಗುತ್ತೆ, ಇದು ಇಂಟಿಜರ್. ಇಂಟಿಜರ್ ಈಸ್ ಅ ಸಬ್ಸೆಟ್ ಆಫ್ ವಾಟ್, ರ್ಯಾಷನಲ್ ನಂಬರ್. ಇಲ್ಲಿ ಬರ್ದಿದ್ದು ನೋಡಿ, ಇಂಟಿಜರ್ ಈಸ್ ಅ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್. ಇದು ಇಂಟಿಜರ್ ಆದರೆ ಆಟೋಮೆಟಿಕ್ ಏನಾಯ್ತು, ಇದು ರ್ಯಾಷನಲ್ ಕೂಡ ಆಯಿತು. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. D1 ನೋಡುವ. ಡಿ ಅಂದ್ರು ಪಾಯ್ ಅಂದರೆ ಗೊತ್ತು ನಿಮಗೆ, ಎಲ್ಲಿ ಹೋಗುತ್ತೆ, ಇರ್ರ್ಯಾಷನಲ್ ನಂಬರ್. ವಾಟ್, ಇರ್ರ್ಯಾಷನಲ್ ನಂಬರ್ಗೆ ಹೋಗುತ್ತೆ, ಅಪರಿಮೇಯ ಸಂಖ್ಯೆ ಆಗುತ್ತೆ ಅದು. ಸೊ ಹಾಗಾಗಿ ಆಗೋದಿಲ್ಲ. 20ನೇ ಕ್ವಶನ್, ರಿಯಲ್ ನಂಬರ್ಸ್ ಕನ್ಸಿಸ್ಟ್ ಆಫ್. ನಿಮ್ಗೆ ಗೊತ್ತು ರಿಯಲ್ ನಂಬರ್ಸ್ ಅಂದ್ರೆ ಏನು, ಓನ್ಲಿ ರ್ಯಾಷನಲ್ ನಂಬರ್ ಇರುತ್ತಾ? ಇಲ್ಲ. ಓನ್ಲಿ ಇರ್ರ್ಯಾಷನಲ್ ನಂಬರ್ ಇರುತ್ತಾ? ಇಲ್ಲ. ಹಾಗಾದ್ರೆ ಏನಿರುತ್ತೆ, ರಿಯಲ್ ನಂಬರ್ ಈಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ವಾಟ್, ರ್ಯಾಷನಲ್ ನಂಬರ್ ಪ್ಲಸ್ ಇರ್ರ್ಯಾಷನಲ್ ನಂಬರ್. ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ಆಪ್ಷನ್ ಸಿ ಈಸ್ ರೈಟ್. ಅಷ್ಟೇ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಿಮಗೆ ನಕ್ಕಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ವಿಡಿಯೋಸ್ ಹೀಗೆ ನಿಮ್ಗೆ ಬೇಕಾದರೆ ನಿಮ್ಮ ಕೆಳಗಿರೋ ಲೈಕ್ ಬಟನನ್ನು ಒತ್ತಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ. ನಮಗೆ ನೀವು ಕೊಡೋ ಕಾಣಿಕೆ ನಿಮ್ಮ ಈ ಲೈಕ್ ಮತ್ತು ಕಮೆಂಟ್ಸ್ ಅಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು.